ನಟಿ ರನ್ಯಾ ರಾವ್ಗಿತ್ತು ಪ್ರಭಾವಿ ಸಚಿವರ ಪುತ್ರನ ನಂಟು. ಇಷ್ಟು ದಿನ ಒಂದಿಬ್ರು ಸಚಿವರು ಅಂತ ಹೇಳ್ತಾ ಇದ್ವಿ ವಿಜಯ್, ಆದ್ರೆ ಈಗ ಸಚಿವರ ಪುತ್ರನ ಹೆಸರು ಕೂಡ ಇದರಲ್ಲಿ ತಳಕು ಹಾಕೊಳ್ತಿದೆ. ಯುಬಿ ಸಿಟಿಯ ಸ್ಕೈ ಬಾರ್ ನಲ್ಲಿ ಪಾರ್ಟಿಯಲ್ಲಿ ಆತ ಪರಿಚಯ ಆಗಿರ್ತಾನೆ. ಇಬ್ಬರು ಆತ್ಮೀಯವಾಗಿ ಒಟ್ಟಿಗೆ ಪಾರ್ಟಿಗೆ ಹೋಗಿದ್ರು ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಸಚಿವರ ಪುತ್ರನ ಮೂಲಕ ಪ್ರಭಾವಿ ರಾಜಕಾರಣಿಯ ಪರಿಚಯ ಆಗುತ್ತೆ. ರಾಜಕಾರಣಿಯ ಜೊತೆ ವಿದೇಶ ಪ್ರವಾಸವನ್ನು ಕೂಡ ರನ್ಯಾ ರಾವ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ. ರಾಜಕಾರಣಿಯಿಂದ ರನ್ಯಾಗೆ ಡೈಮಂಡ್ ನೆಕ್ಲೆಸ್ ಕೂಡ ಗಿಫ್ಟ್ ಆಗಿ ಸಿಕ್ಕಿದೆಯಂತೆ. ಗೋಲ್ಡ್ ಸ್ಮಗ್ಲಿಂಗ್ಗೆ ಸಹಕಾರ ಮಾಡ್ತಿದ್ರ ಹಾಗಾದ್ರೆ ಆ ರಾಜಕಾರಣಿ ಅಂತ. ಸುಮ್ನೆ ಯಾರಾದ್ರೂ ಗಿಫ್ಟ್ ಕೊಡ್ತಾರಾ ಅನ್ನುವಂತ ಪ್ರಶ್ನೆ ನಿಮ್ಮಲ್ಲೂ ಕೂಡ ಮೂಡಬಹುದು. ಅದೇ ಪ್ರಶ್ನೆ ಡಿಆರ್ಐ ಅಧಿಕಾರಿಗಳಿಗೂ ಕೂಡ ಮೂಡಿದೆ. ಇದರ ವಿಚಾರಣೆಯನ್ನ ತೀವ್ರಗೊಳಿಸಿದ್ದಾರೆ. ಲೈವ್ ಡೀಟೇಲ್ಸ್ ಅಂಕಿತಾ ನೀಡ್ತಾ ಹೋಗ್ತಾರೆ. ಅಂಕಿತಾ, ನಿನ್ನೆವರೆಗೂ ಇಬ್ಬರು ಸಚಿವರು ಅನ್ನುವಂತ ವಿಚಾರ ಪ್ರಸ್ತಾಪವಾಗ್ತಾ ಇತ್ತು. ಇಬ್ಬರು ಸಚಿವರ ಜೊತೆ ಈಕೆ ಸಂಪರ್ಕದಲ್ಲಿ ಇದ್ಲು ಅನ್ನುವಂತ ವಿಚಾರ ಪ್ರಸ್ತಾಪವಾಗ್ತಿತ್ತು. ಆದ್ರೆ ಇವತ್ತು ಸಚಿವರ ಪುತ್ರನಿಂದ ಬೇರೆ ರಾಜಕಾರಣಿಗಳು ಪತ್ತೆಯಾಗಿದ್ದಾರೆ ಅನ್ನೋ ಅಂಶ ಏನಿದೆ, ಈ ಬಗ್ಗೆ ಡೀಟೇಲ್ಸ್? ಸಭಾ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಡಿಆರ್ಐ ಅಧಿಕಾರಿಗಳು ಬೇರೆ ಬೇರೆ ಆಯಾಮದಲ್ಲಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಅಂದ್ರೆ ಪ್ರಭಾವಿ ಸಚಿವರ ಜೊತೆ ರನ್ಯಾ ರಾವ್ಗೆ ನಿರಂತರ ಸಂಪರ್ಕದಲ್ಲಿ ಇರೋದು ಯಾವಾಗ ಗೊತ್ತಾಯ್ತೋ ಆ ಟೈಮಲ್ಲಿ ಹೇಗ್ ಪರಿಚಯ ಆದ್ರು ಅನ್ನೋದನ್ನ ಡಿಆರ್ಐ ಅಧಿಕಾರಿಗಳು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗ್ತಾರೆ. ಆ ಸಂದರ್ಭದಲ್ಲಿ ಗೊತ್ತಾಗಿರುವಂತದ್ದು ಮತ್ತೋರ್ವ ಪ್ರಭಾವಿ ಸಚಿವರ ಪುತ್ರನ ಜೊತೆ ಕೂಡ ರನ್ಯಾ ರಾವ್ಗೆ ನಂಟಿತ್ತು ಅಂತ ಹೇಳಿ ಯುಬಿ ಸಿಟಿಯ ಪ್ರತಿಷ್ಠಿತ ಪಬ್ ಒಂದರಲ್ಲಿ ಆ ಸಚಿವರ ಪುತ್ರ ರನ್ಯಾ ರಾವ್ಗೆ ಪರಿಚಯ ಆಗಿರ್ತಾರೆ. ಅಂದ್ರೆ ಈಕೆ ಫಿಲಂ ಇಂಡಸ್ಟ್ರಿಯಲ್ಲಿ ಇದ್ದಿದ್ರಿಂದ ಈ ಒಡನಾಟ ಏನಿದೆ ಅದು ಜಾಸ್ತಿ ಆಗುತ್ತೆ. ಅದಾದ ಬಳಿಕ ಸಚಿವನ ಪುತ್ರನ ಜೊತೆ ಕೂಡ ಸಾಕಷ್ಟು ಪಾರ್ಟಿಗಳಿಗೆ ರನ್ಯಾ ರಾವ್ ಹೋಗಿರ್ತಾರೆ. ಅದಾದ್ಮೇಲೆ ಅಂದ್ರೆ ಪ್ರಭಾವಿ ಮತ್ತೋರ್ವ ಸಚಿವರೇನಿದ್ದಾರೆ ಅವರನ್ನ ಈ ಸಚಿವರ ಪುತ್ರ ಪರಿಚಯ ಮಾಡಿಸಿದ್ರು ರನ್ಯಾ ರಾವ್ಗೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿರುವಂತದ್ದು. ಆ ಪ್ರಭಾವಿ ಸಚಿವರಿಂದಲೇ ರನ್ಯಾ ರಾವ್ಗೆ ಡೈಮಂಡ್ ನೆಕ್ಲೆಸ್ ಹಾಗೆ ದುಬಾರಿ ಗಿಫ್ಟ್ ಸಿಕ್ಕಿದೆ ಅನ್ನೋ ಅಂಶ ಕೂಡ ಈಗಾಗಲೇ ಡಿಆರ್ಐ ಅಧಿಕಾರಿಗಳಿಗೆ ಗೊತ್ತಾಗಿದೆ. ಆ ನಿಟ್ಟಿನಲ್ಲಿ ಅಧಿಕಾರಿಗಳು ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ರೆ. ಅಂದ್ರೆ ಇಷ್ಟು ದುಬಾರಿ ಮಟ್ಟದಲ್ಲಿ ಗಿಫ್ಟ್ ಅನ್ನ ಕೊಡ್ಬೇಕು ಅಥವಾ ಈ ರೀತಿಯಾಗಿ ಮಾಡ್ಬೇಕು ಅಂತಂದ್ರೆ ಅವರಿಬ್ಬರ ಒಡನಾಟ ಎಂತದ್ದು, ಯಾವ ಕಾರಣಕ್ಕ ಕೊಟ್ಟಿದ್ರು, ಜೊತೆಗೆ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಜನರ ಹೆಸರು ಕೇಳಿ ಬರ್ತಾ ಇರೋದ್ರಿಂದ ಅವರ ಸಹಕಾರ ಏನಾದ್ರೂ ಇದೆಯಾ ಅನ್ನೋದ್ರ ಬಗ್ಗೆ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಏರ್ಪೋರ್ಟ್ ನಲ್ಲಿ ಸಿಕ್ಕಂತಹ ಪ್ರೋಟೋಕಾಲ್ ಏನಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಕಸ್ಟಮ್ಸ್ ಅಧಿಕಾರಿಗಳು ಯಾರು ಇನ್ವಾಲ್ವ್ ಆಗಿದೆ ಅದಕ್ಕೂ ಎಲ್ಲೋ ಒಂದು ಕಡೆ ಪ್ರಭಾವಿ ಸಚಿವರ ಕೈವಾಡ ಇದೆಯಾ ಅನ್ನೋದ್ರ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇರುವಂತದ್ದು. ಹಾಗಾಗಿ ಈ ಎಲ್ಲ ಅನುಮಾನಗಳಿಗೆ ಉತ್ತರವನ್ನ ಕಂಡುಕೊಳ್ಳೋದಕ್ಕೆ ಡಿಆರ್ಐ ಅಧಿಕಾರಿಗಳು ಮುಂದಾಗಿದ್ದಾರೆ. ಜೊತೆಗೆ ರನ್ಯಾ ರಾವ್ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಇದಕ್ಕೆ ಸಮರ್ಪಕ ಉತ್ತರ ಸಿಕ್ಕಿಲ್ಲ. ಹಾಗಾಗಿ ಈಗ ಪ್ರಕರಣದ ಕಿಂಗ್ ಪಿನ್ ಅಂತ ಏನ್ ತರುಣ್ ರಾಜ್ ಅಂತ ಹೇಳಲಾಗ್ತಾ ಇದೆ ಆತನನ್ನ ವಿಚಾರಣೆ ಮಾಡಿದಾಗ್ಲೂ ಕೂಡ ಕೆಲವರ ಪ್ರಭಾವಿ ಹೆಸರುಗಳು ಕೇಳಿ ಬರ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಈಗ ಮುಂದಿನ ದಿನಗಳಲ್ಲಿ ಏನಾದ್ರೂ ಅವರ ಇನ್ವಾಲ್ವ್ಮೆಂಟ್ ಈ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಇದೆ ಅಂತ ಗೊತ್ತಾದ್ರೆ ಅಧಿಕಾರಿಗಳು ಅವ್ರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟು ಅವರನ್ನ ಕೂಡ ವಿಚಾರಣೆ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಸಭಾ, ಥ್ಯಾಂಕ್ ಯು ಅಂಕಿತಾ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.